ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಸಂಸ್ಕೃತಿ ಸಭ್ಯತೆ ಅಂದ್ರೆ ಏನು ಅಂತ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳ್ಕೊಡ್ತೀನಿ. ಸಿಎಂ ವಿರುದ್ಧ ಮತ್ತೆ ಸಿಡಿದ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿಕೆಗೆ ಬಿಜೆಪಿಗರಿಂದಲೇ ವಿರೋಧ. ಸಿಟಿ ರವಿ ರೇಣುಕಾಚಾರ್ಯ ಹೇಳಿದ್ದೇನು ಗೊತ್ತಾ? ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು. ಅಚ್ಚರಿ ಮೂಡಿಸಿದ ಬಿಜೆಪಿಯ ಅಶ್ವಥ್ ನಾರಾಯಣ್ ಹೇಳಿಕೆ. ರಾಮ ಮಂದಿರ ಉದ್ಘಾಟನೆ ಕಾರ್ಯಕ್ರಮ ಮೋದಿಯ ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಅಂತ ಟೀಕಿಸಿದ ರಾಹುಲ್ ಗಾಂಧಿ. ಅನ್ನದಾತನಿಗೆ ರಾಜ್ಯ ಸರ್ಕಾರದ ಗುಡ್ ನ್ಯೂಸ್. ಬರ ಪರಿಹಾರದ ಮೊದಲ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬಿಡುಗಡೆ. ಮೊದಲನೇ ಸುದ್ದಿಯನ್ನು ನೋಡೋಣ. ಕಾಂಗ್ರೆಸ್ ನಾಯಕರು ಎಲ್ಲರೂ ನನ್ನ ಮುಂದೆ ಬಂದು ಸಂಸ್ಕೃತಿ ಬಗ್ಗೆ ಚರ್ಚೆ ಮಾಡಲಿ. ಸಭ್ಯತೆ ಅಂದ್ರೆ ಏನು ಅಂತ ನಾನು ಪಾಠ ಮಾಡ್ತೀನಿ. ಸಂಸ್ಕೃತಿ ಬಗ್ಗೆ ಸಿದ್ದರಾಮಯ್ಯ ನನ್ನ ಎದುರು ಬಂದು ಮಾತನಾಡಲಿ. ಏನು ಮಾತನಾಡಬೇಕು ಅಂತ ನಾನು ಹೇಳ್ತೀನಿ. ಯಾರಿಗೆ ಯಾವ ಭಾಷೆಯಲ್ಲಿ ಹೇಗೆ ಮಾತನಾಡಬೇಕು ಹಾಗೆ ಮಾತನಾಡಬೇಕು. ಸಭ್ಯತೆ ಅಂದ್ರೆ ಏನೆಂಬುದನ್ನು ಮೊದಲು ನೀವು ತಿಳಿದುಕೊಳ್ಳಿ ಎಂದು ಉತ್ತರ ಕನ್ನಡದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಮಾತನಾಡಿದಂಥ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳೆದ ಚುನಾವಣೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಏಕವಚನದಲ್ಲಿ ಮಾಸ್ ಮರ್ಡರ್ ಎಂದು ಕರೆದರು. ಅವರಿಗೊಂದು ನ್ಯಾಯ, ನಮಗೊಂದು ನ್ಯಾಯನ? ಅದೆಲ್ಲ ನಮಗೆ ಗೊತ್ತಿಲ್ಲ. ಯಾರಿಗೆ ಹೇಗೆ ಮಾತನಾಡಬೇಕು ನಮಗೆ ಗೊತ್ತು. ಎಲ್ಲದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಜನರ ಮುಂದೆ ಎಲ್ಲೋ ಕೂತ್ಕೊಂಡು ಸಭೆಯಲ್ಲಿ ಮಾತನಾಡೋದು ಸರಿಯಲ್ಲ ಅಂದರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತಾವು ಏಕವಚನ ಪ್ರಯೋಗ ಮಾಡಿದ ವಿಚಾರವಾಗಿ ಮಾತನಾಡಿ, ನನ್ನ ಹೇಳಿಕೆಯನ್ನು ಖಂಡಿಸುವುದು ಸಹಜ. ಇದು ನನ್ನ ಹೇಳಿಕೆ, ಇದು ಪಕ್ಷದ ಹೇಳಿಕೆ ಅಲ್ಲ. ಇದು ನನ್ನ ವೈಯಕ್ತಿಕ ಹೇಳಿಕೆ. ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹೇಳಿರೋ ಮಾತು ಸರಿ ಇದೆ ಎಂದು ಸ್ಪಷ್ಟಪಡಿಸಿದರು. ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ, ಪ್ರಧಾನಿ ಮೋದಿ ಅವರ ಮತ್ತು ನಮ್ಮ ದೇವಸ್ಥಾನಗಳ ಬಗ್ಗೆ CM ಸಿದ್ದರಾಮಯ್ಯ ಅಸಭ್ಯವಾಗಿ ಮೊದಲು ಮಾತನಾಡಿದ್ದಾರೆ. ನಮ್ಮ ದೇವಸ್ಥಾನದ ಬಗ್ಗೆ ಅಷ್ಟು ಕೀಳಾಗಿ ಮಾತನಾಡೋದು ಯಾಕೆ ಬೇಕಿತ್ತು? ನಮ್ಮ ಪ್ರಧಾನಿ ಮೋದಿ ಅಮಿತ್ ಶಾ ಬಗ್ಗೆ ಯಾರೆಲ್ಲ ಏನು ಮಾತನಾಡಿದರೆ ಹೇಳಬೇಕಂತ ಮತ್ತೆ ಸವಾಲನ್ನು ಎಸ್ತಿದ್ದಾರೆ. ಸಿದ್ದರಾಮಯ್ಯನವರು ಬರಲಿ ಬಿಡಲಿ, ರಾಮ ಮಂದಿರದ ಉದ್ಘಾಟನೆ ಆಗೇ ಆಗುತ್ತೆ. ಸಿದ್ದರಾಮಯ್ಯ ಬಿಜೆಪಿಯ ವಿರೋಧಿ, ಸಿದ್ದರಾಮಯ್ಯ ಹಿಂದುತ್ವದ ವಿರೋಧಿ ಅಂತ ಮಾತನಾಡುವ ಬರದಲ್ಲಿ ಮಗನೇ ಅನ್ನೋ ಪದವನ್ನು ಬಳಸಿದಂತಹ ಉತ್ತರ ಕನ್ನಡದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆ ಅವರು, ಸಂಸ್ಕೃತಿ ಮತ್ತು ಸಭ್ಯತೆ ಬಗ್ಗೆ ಪಾಠವನ್ನು ನಾನು ಅವರಿಂದ ಕಲ್ತ್ಕೋಬೇಕಾಗಿಲ್ಲ. ಯಾಕಂದರೆ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಗೆ ಸಾಕಷ್ಟು ಟೀಕೆಗಳು ವ್ಯಕ್ತವಾಗಿತ್ತು. ಹೀಗಾಗಿ ನಾನು ಅವ್ರ ಜೊತೆ ಕಲ್ತ್ಕೋಬೇಕಾಗಿಲ್ಲ. ಅವ್ರಿಗೆ ಹೇಳ್ಕೊಡ್ತೀನಿ, ಬೇಕಾದ್ರೆ ಬರಲಿ, ನನ್ನ ಹೇಳಿಕೆಯನ್ನು ಸಮರ್ಥಿಸ್ಕೊತೀನಿ. ಮೋದಿಯವ್ರ ವಿರುದ್ಧ, ಅಮಿತ್ ಶಾ ಅವ್ರ ವಿರುದ್ಧ ನೀವು ಮಾತನಾಡುವಾಗೆಲ್ಲ ಸರಿ ಇತ್ತಲ್ವಾ? ಮೋದಿಯವ್ರನ್ನ ರಾವಣ ಅನ್ನುವಾಗ, ಭಸ್ಮಾಸುರ ಅನ್ನುವಾಗೆಲ್ಲ ಸರಿ ಇತ್ತು ಕಾಂಗ್ರೆಸ್ಸಿಗರು. ಆದರೆ ಇದೀಗ ನಾನು ಸಿದ್ದರಾಮಯ್ಯ ಅವ್ರ ವಿರುದ್ಧ ಮಾತಾಡಿದ್ರೆ ನನ್ನ ವಿರುದ್ಧ ಸಂಸ್ಕೃತಿ ಸಭ್ಯತೆ ಪಾಠವನ್ನು ಮಾಡ್ತೀರಾ, ನನಗೆ ಹೇಳ್ಕೊಡೋಕೆ ಬರ್ತೀರಾ ಅಂತ ಮತ್ತೆ ಗುಡುಗಿದ್ದಾರೆ. ಆದರೆ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಸ್ವತಃ ಬಿಜೆಪಿಗರೇ ಒಪ್ಕೊಂಡಿಲ್ಲ. ಅದ್ರ ಬಗ್ಗೆ ಕೂಡ ಸುದ್ದಿಯನ್ನು ನೋಡೋಣ. ಇನ್ನು ಮುಂದಿನ ಸುದ್ದಿ, ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿವಾದಾತ್ಮಕ ಹೇಳಿಕೆಯನ್ನು ನಾವು ಸಮರ್ಥಿಸಿಕೊಳ್ಳೋದಿಲ್ಲ ಎಂದು ಬಿಜೆಪಿಯ ಮಾಜಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಹೇಳಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಹಿರಿಯರು ಮತ್ತು ಅವರ ಸ್ಥಾನಕ್ಕೆ ಕೊಡಬೇಕಾದ ಗೌರವ ಕೊಡಲೇಬೇಕು. ಹೆಗಡೆ ಅವರ ಕಾರ್ಯಶೈಲಿ ಭಿನ್ನವಾಗಿದೆ, ಹಾಗಂತ ಮತ್ತೋರ್ವರನ್ನು ಹರ್ಟ್ ಮಾಡಬಾರ್ದು. ಅವರ ಹೇಳಿಕೆಯನ್ನು ನಾವು ಸಮರ್ಥಿಸಿಕೊಳ್ಳೋದಿಲ್ಲ. ರಾಮ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವವನು. ಅವರ ಏಕವಚನದಲ್ಲಿ ಮಾತನಾಡಿರುವುದನ್ನು ಒಪ್ಪುವುದಿಲ್ಲ ಎಂದು CT ರವಿ ಪ್ರತಿಪಾದಿಸಿದ್ದಾರೆ. ಗಜನಿ, ಖಿಲ್ಜಿ, ಗೋರಿ, ಔರಂಗಜೇಬ್ ಮೊಘಲರು ಟಿಪ್ಪು ಕಾಲದಲ್ಲಿ 42,000 ದೇಗುಲ ಧ್ವಂಸ ಮಾಡಿದ್ದಾರೆ. ಭಾರತೀಯ ಮುಸಲ್ಮಾನರು ಆ ದಾಳಿಕೋರರ ಜೊತೆ ನಮ್ಮ ಅಸ್ಮಿತೆಯನ್ನು ಗುರುತಿಸಿಕೊಳ್ಳಲ್ಲ. ಮುಸ್ಲಿಮರು ಭಾರತೀಯ ಸನಾತನ ಪರಂಪರೆಗೆ ವಿಶ್ವಾಸವಿಟ್ಟು ಉಳಿದುಕೊಂಡಿದ್ದಾರೆ. ಅವರಿಗೂ ಮನಪರಿವರ್ತನೆ ದಿನ ಬರಬಹುದು. ಗಜನಿ, ಗೋರಿ, ಮೊಘಲರ ಜೊತೆ ಗುರುತಿಸಿಕೊಳ್ಳುವ ಮಾನಸಿಕತೆ ತುಂಬ ಅಪಾಯಕಾರಿ. ಎಲ್ಲ ಮುಸ್ಲಿಮರನ್ನು ಒಂದೇ ತಕಡೆಯಲ್ಲಿ ನಾವು ತೂಗೋದಿಲ್ಲ. ಇಲ್ಲಿನ ಮುಸ್ಲಿಮರು ಗಜನಿ, ಗೋರಿ, ಬಾಬರ್ ಮಾನಸಿಕತೆಯಿಂದ ಹೊರ ಬರಬೇಕು. ಅವರಿಗೆ ಶಿಶುನಾಳ ಶರೀಫ, ಅಬ್ದುಲ್ ಕಲಾಂ ಅವರು ಆದರ್ಶವಾಗಬೇಕು. ಆಗ ನಮ್ಮಲ್ಲಿ ಸಹೋದರತ್ವ ಭಾವನೆ ಗಟ್ಟಿಯಾಗುತ್ತೆ ಎಂದಿದ್ದಾರೆ. ಯಾರೇ ಆದರೂ ಏಕವಚನದಲ್ಲಿ ಮಾತನಾಡೋದು ಅಗೌರವ ತರೋದನ್ನು ನಾವು ಒಪ್ಪೋದಿಲ್ಲ. ಹೆಗಡೆ ಹೇಳಿಕೆಯನ್ನು ಖಂಡಿಸುವ ವರದಲ್ಲಿ ಶಿವರಾಜ್ ತಂಗಡಿಗೆ ಅವರು ಕೂಡ ನಾಯಿಗೆ ಹೋಲಿಸಿರುವುದು ತಪ್ಪೆ. ಪ್ರಧಾನಿಯನ್ನು ಸಿದ್ದರಾಮಯ್ಯನವರು ಏಕವಚನದಲ್ಲಿ ಮಾತನಾಡೋದು ಕೂಡ ತಪ್ಪೆ. ಅವನು ಹೋಗಿದ್ನ ಸರ್ಜಿಕಲ್ ಸ್ಟ್ರೈಕ್ ಮಾಡೋಕೆ ಅಂತ ಪ್ರಧಾನಿಯನ್ನು ಕೇಳಿದ್ದಾರೆ. ಹಿರಿಯರಾಗಿ ಹೇಳುವಂಥವರಾಗಿ ಪ್ರಧಾನಿಯನ್ನು ಏಕವಚನದಲ್ಲಿ ಮಾತನಾಡೋದು ನೀವೆಷ್ಟು ಸರಿ? ಹಿರಿಯರ ದೊಡ್ಡತನದಲ್ಲಿ ನಡೆದುಕೊಳ್ಬೇಕು, ಆಗ ಉಳಿದವರಿಗೆ ಮಾದರಿಯಾಗುತ್ತೆ ಅಂತ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಹೇಳಿದ್ದಾರೆ ಕಿವಿ ಮಾತನ್ನು. ಜೊತೆಯಲ್ಲಿ ತಮ್ಮದೇ ಪಕ್ಷದ ಸಂಸದರಾಗಿರುವಂತಹ ಅನಂತಕುಮಾರ್ ಹೆಗಡೆಯವರ ಏಕವಚನದ ಹೇಳಿಕೆಯನ್ನು CT ರವಿ ಅವರು ಒಪ್ಕೊಂಡಿಲ್ಲ. ನಾನಿದನ್ನು ಒಪ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಮತ್ತು ಅದನ್ನು ಸಮರ್ಥಿಸ್ಕೊಳ್ಳಲ್ಲ ಅಂತ. ಇವನ್ನ ರೇಣುಕಾಚಾರ್ಯ ಅವರು ಕೂಡ ಅದವರ ವೈಯಕ್ತಿಕ ಹೇಳಿಕೆ, ಅದನ್ನು ಒಪ್ಪಲ್ಲ ಅಂತ ಹೇಳಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ಕೂಡ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯನ್ನು ಅದವರ ವೈಯಕ್ತಿಕ ಹೇಳಿಕೆ, ಇದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಅನಂತಕುಮಾರ್ ಹೆಗಡೆಯ ಆರ್ಭಟ ಒಂದು ರೀತಿ ಬಿಜೆಪಿಗೆ ಕಸಿವಿಸಿ ಉಂಟು ಮಾಡಿರೋದಂತೂ ಸುಳ್ಳಲ್ಲ.
ಎಸ್ಸಿನ ಮುಂದಿನ ಸುದ್ದಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಕಾರವಾರದ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಪೊಲೀಸರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಹೆಗಡೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಎಂದು ಅವರು ಸುದ್ದಿಗಾರರಿಗೆ ತಿಳಿಸಿದರು. ಆದರೆ ಹೆಗಡೆಯವರ ಬಂಧನ ಸಾಧ್ಯತೆ ಕುರಿತು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಪರಮೇಶ್ವರ್, ಅಂತಹ ಯಾವುದೇ ಬೆಳವಣಿಗೆಯ ಬಗ್ಗೆ ನನಗೆ ತಿಳಿದಿಲ್ಲ ಎಂದರು. ಪೊಲೀಸರು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕ್ರಮ ಕೈಗೊಳ್ಳಲಿದ್ದಾರೆ. ಸಂಸದರನ್ನು ಬಂಧಿಸಬೇಕೋ ಬೇಡವೋ ಎಂಬುದು ಪೊಲೀಸರ ವಿವೇಚನೆಗೆ ಬಿಟ್ಟ ವಿಚಾರ. ಒಬ್ಬ ವ್ಯಕ್ತಿಯನ್ನು ಬಂಧಿಸಲು ಅಥವಾ ಬಿಡುಗಡೆ ಮಾಡಲು ನಾನು ಮಧ್ಯಪ್ರವೇಶಿಸುವುದಿಲ್ಲ ಮತ್ತು ಅವರಿಗೆ ನಿರ್ದೇಶನ ನೀಡುವುದಿಲ್ಲ. ಹೆಗಡೆ ಅವರ ಮೇಲೆ ಹೊರಿಸಿದ ಆರೋಪಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ಗಳಲ್ಲಿ ನಿಬಂಧನೆ ಇದ್ದರೆ ಸ್ಥಳೀಯ ಪೊಲೀಸರು ಅವರನ್ನು ಬಂಧಿಸ್ತಾರೆ. ಪರಿಣಾಮಗಳು ಏನೇ ಇರಲಿ ಅದು ಪೊಲೀಸರ ನಿರ್ಧಾರವಾಗಿರುತ್ತೆ ಎಂದು ಹೇಳಿದರು. ರಾಮ ಮಂದಿರ ಉದ್ಘಾಟನೆಗೆ ಹೋಗುವುದಿಲ್ಲ, ಬಳಿಕ ಅಯೋಧ್ಯೆಗೆ ಭೇಟಿ ನೀಡುತ್ತೇನೆ ಎಂಬ ಸಿದ್ದರಾಮಯ್ಯ ಹೇಳಿಕೆ ಹೆಗಡೆ ಖಾರವಾಗಿ ಪ್ರತಿಕ್ರಿಯಿಸಿದ್ದರು. ಸಿದ್ದರಾಮಯ್ಯ, ನೀವು ಬರಲಿ ಬಿಡಲಿ, ರಾಮ ಮಂದಿರ ಉದ್ಘಾಟನೆ ನಿಲ್ಲುವುದಿಲ್ಲ ಮಗನೇ ಎಂದಿದ್ದರು. ಒಟ್ಟಿನಲ್ಲಿ ಅನಂತಕುಮಾರ್ ಹೆಗಡೆ ಅವರ ಹೇಳಿಕೆಯ ವಿರುದ್ಧ ಎಫ್ಐಆರ್ ಅಂತೂ ದಾಖಲಾಗಿದೆ. ಆದರೆ ಬಂಧಿಸೋದು ಬಿಡೋದು ಪೊಲೀಸರಿಗೆ ಬಿಟ್ಟು ವಿಚಾರ. ನಿಜಕ್ಕೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ನಡೆ ಒಪ್ಪುವಂಥದ್ದು. ಒಂದು ವೇಳೆ ಅರೆಸ್ಟ್ ಆಯ್ತಾರೆ ಅಂತಿದ್ದರೆ ಖಂಡಿತವಾಗ್ಲೂ ಕೂಡ ಇದು ಸಾಕಷ್ಟು ಟೀಕೆಗೆ ಗುರಿ ಆಗ್ತಿತ್ತು, ರಾಜಕೀಯ ಪ್ರೇರಿತವಾಗ್ತಿತ್ತು. ಹಾಗನ್ಬಿಟ್ಟು ಬಂಧಿಸದೆ ಸುಮ್ಮನಿದ್ದಾರೆ, ನಾನು ಯಾವುದೇ ನಿರ್ದೇಶನ ಕೊಡಲ್ಲ ಅಂದರೆ ಅದನ್ನು ವೀಕ್ನೆಸ್ ಅಂತ ಖಂಡಿತವಲ್ಲ ಅಂದ್ಕೋಬಾರ್ದು. ಕ್ರಿಕೆಟಲ್ಲಿ ಫೇರ್ ಪ್ಲೇ ಅಂತಿರುತ್ತೆ. ಔಟ್ ಮಾಡುವಂಥ ಸನ್ನಿವೇಶ ಇದ್ದರೂ ಕೂಡ ಬೌಲರ್ಗಳು ಅಥವಾ ಎದುರಾಳಿ ತಂಡದವರು ಬ್ಯಾಟ್ಸ್ಮನ್ಗಳನ್ನ ಬಿಟ್ಬಿಡ್ತಾರೆ. ಹಂಗನ್ಬಿಟ್ಟು ಅವ್ರಿಗೆಲ್ಲ ಔಟ್ ಮಾಡೋಕ್ಕಾಗಲ್ಲ ಅಂತಲ್ಲ. ಇರಲಿ, ಪರವಾಗಿಲ್ಲ, ಆಡಿ, ಎಡವಿದ್ದೀರಾ ಮತ್ತೆ ಎಡವಬೇಡಿ ಅನ್ನೋ ಒಂದು ಉದಾಹರಣೆ ಅಷ್ಟೇ. ಹೀಗಾಗಿ ಪರಮೇಶ್ವರ್ ಅವರ ಒಂದು ಹೇಳಿಕೆ ಅಥವಾ ನಿರ್ಧಾರ ಸಾಕಷ್ಟು ಮೆಚ್ಚುಗೆ ಕೂಡ ಪಾತ್ರವಾಗಿದೆ. ಹೆಸರಿನ ಮುಂದಿನ ಸುದ್ದಿ. ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳು ಅಲ್ಲ ಅನ್ನೋ ಮಾತಿದೆ. ಇದು ಸಾರ್ವಕಾಲಿಕ ಸತ್ಯ. ಈ ಮಾತು ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಚಿವ ಅಶ್ವತ್ಥನಾರಾಯಣ ಅವರ ರಾಜಕೀಯ ನಡೆಯಲು ನಿಜವಾಗಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಶ್ವತ್ಥನಾರಾಯಣ ಅವರು ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಎಂದು ಹಾರೈಸಿದ್ದಾರೆ. ಶೇಷಾದ್ರಿಪುರಂನ ಶಿರೂರು ಪಾರ್ಕ್ನಲ್ಲಿ ಮಲ್ಲೇಶ್ವರಂ, ಚಾಮರಾಜಪೇಟೆ, ಗಾಂಧಿನಗರದ ಕ್ಷೇತ್ರದ ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಮಾಜಿ ಸಚಿವ ಅಶ್ವತ್ಥನಾರಾಯಣ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಹಾಡಿ ಹೊಗಳಿದ್ದಾರೆ. ಇನ್ನು ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗಲಿ, ಇನ್ನೂ ಎತ್ತರಕ್ಕೆ ಹೋಗಲಿ, ಹಾಗೆ ಸಿಎಂ ಕೂಡ ಆಗಲಿ ಎಂದು ಹಾರೈಸುತ್ತೇನೆ ಎಂದರು. ಅಶ್ವತ್ಥನಾರಾಯಣ ಅವರ ಈ ಮಾತುಗಳು ಜನಸ್ಪಂದನ ಕಾರ್ಯಕ್ರಮದಲ್ಲಿದ್ದ ಕಾಂಗ್ರೆಸ್ ನಾಯಕರು ಖುಷಿಯಾಗುವಂತೆ ಮಾಡಿತ್ತು. ವೇದಿಕೆ ಮೇಲೆ ಇದ್ದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಮುಗುಳು ನಕ್ಕು ಸುಮ್ಮನಾದರೆ ಪಕ್ಕದಲ್ಲೇ ಇದ್ದ ಜಮೀರ್ ಅಹಮದ್ ಅವರು ಚಪ್ಪಾಳೆ ಹೊಡೆದು ಫುಲ್ ಸ್ಮೈಲ್ ಕೊಟ್ಟು ಅವ್ರನ್ನ ಮತ್ತೆ ಶೇಕ್ ಹ್ಯಾಂಡ್ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಶ್ವತ್ಥನಾರಾಯಣ ಅವರೇ ಅಂತ ಹೇಳಿದ್ರು. ಇದೇ ಅಶ್ವತ್ಥನಾರಾಯಣ ಅವರು ಈ ಹಿಂದೆ DCM ಆಗಿದ್ದರು, ಸಚಿವರಾಗಿದ್ದರು. ಅವರದೇ ಸರ್ಕಾರ ಇದ್ದಾಗ BJP ಸರ್ಕಾರ ಇದ್ದಾಗ ಕೊಟ್ಟ ಹೇಳಿಕೆಗಳು ಕೂಡ ಜನರಿಗೆ ನೆನಪಿದೆ. ಯಾರಪ್ಪ ಗಂಡಸು ಅಂತ ಹೇಳಿದಂಥ ಅಶ್ವತ್ಥನಾರಾಯಣ ಅವರು ಇದೀಗ ಸ್ವತಃ DK ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ ಅಂತ ಹಾರೈಸಿದ್ದಾರೆ. ಅದಕ್ಕೆ ಹೇಳೋದು, ರಾಜಕೀಯದಲ್ಲಿ ಯಾರು ಶತ್ರುಗಳು ಅಲ್ಲ, ಯಾರು ಮಿತ್ರರಲ್ಲ, ಯಾವಾಗ ಹೆಂಗೆ ಬೇಕಾದ್ರೂ ಬದಲಾಗ್ಬೋದು. ಈ ಕಾಂಗ್ರೆಸ್ನ ಅಧಿಕಾರ ಆಬ್ವಿಯಸ್ಲಿ ಅವ್ರನ್ನ ಹೊಗಳಬೇಕು, ಆಗ BJP ಅಧಿಕಾರ ಆಬ್ವಿಯಸ್ಲಿ DK ಸುರೇಶ್ ಅವರ ವಿರುದ್ಧ ಯುದ್ಧಕ್ಕೆ ನಿಂತಿದ್ದರು ವೇದಿಕೆಯಲ್ಲೇ. ಇದೇ ರಾಜಕೀಯದಲ್ಲಿ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು. ಮುಂದಿನ ಸುದ್ದಿ. ಒಂದು ವಾರದಲ್ಲಿ ರೈತರ ಬರ ಪರಿಹಾರ ಮೊದಲ ಕಂತಿನ ಹಣ ಪಾವತಿಯಾಗುತ್ತದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಮಾತನಾಡಿದ ಅವರು, ಈ ಹಿಂದೆ ಬರ ಪರಿಹಾರ, ಅತಿವೃಷ್ಟಿ ಪರಿಹಾರ ನೀಡುವಲ್ಲಿ ಸಾಕಷ್ಟು ನ್ಯೂನತೆಗಳಿದ್ದವು. ಎಷ್ಟೋ ಜನ ಬೆಳೆಯನ್ನೇ ಇಡದಿದ್ದರು, ಅವರಿಗೆ ಪರಿಹಾರ ಸಿಗುತ್ತಿತ್ತು. ಬೆಳೆ ಹಾನಿಯಾದವರಿಗೆ ಪರಿಹಾರ ಸಿಗುತ್ತಿರಲಿಲ್ಲ ಎಂದರು. ಹಿಂದಿನ ಸರ್ಕಾರ ಇದ್ದಾಗ ನಾನು ಕೃಷಿ ಸಚಿವನಾಗಿದ್ದಾಗಲೂ ನೋಡಿದ್ದೇನೆ, ಯಾರದ್ದೋ ಜಮೀನು ಮತ್ತೊಬ್ಬರಿಗೆ ಹಣ ಪಾವತಿಯಾಗ್ತಿತ್ತು. ರೈತರ ಬೆಳೆಯೇ ಬೇರೆ, ಪರಿಹಾರ ಬರುವುದೇ ಬೇರೆ ಬೆಳೆಗೆ. ಅಧಿಕಾರಿಗಳು ಮಾಹಿತಿ ಸೇರಿಸುವಾಗ ತಪ್ಪುಗಳಾಗ್ತಿದ್ವು. ಇದೆಲ್ಲ ಸರಿ ಮಾಡಿ ಬೆಳೆ ಸಮೀಕ್ಷೆ ಆಧಾರದ ಮೇಲೆ ಹಣ ಪಾವತಿಯಾಗುತ್ತೆ ಎಂದರು. ವ್ಯವಸ್ಥೆ ಸರಿಪಡಿಸಲು 2 ತಿಂಗಳು ತಡವಾಗಿದೆ. ಒಂದು ವಾರದಲ್ಲಿ ಮೊದಲ ಕಂತಿನ ಹಣ ಬರುತ್ತೆ. 12 ಲಕ್ಷ ಜನರಿಗೆ RBIಗೆ ಪೇಮೆಂಟ್ ಆರ್ಡರ್ ಕಳಿಸಿದ್ದೇವೆ. ಇನ್ನು 20 ಲಕ್ಷ ಜನರ ಪೇಮೆಂಟ್ ಆರ್ಡರ್ ಒಂದು ವಾರದಲ್ಲಿ ಕಳಿಸುತ್ತೇವೆ. 25-30 ಲಕ್ಷ ಜನರಿಗೆ ಸಿಗುತ್ತೆ ಎಂದರು. ಬರ ಪರಿಹಾರ ನೀಡುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ಹಣ ಬಂದಿಲ್ಲ. ಹೀಗಾಗಿ ನಾವೇ ರೈತರಿಗೆ 2,000 ರೂಪಾಯಿವರೆಗೆ ಪರಿಹಾರ ನೀಡಲು ನಿರ್ಧರಿಸಿದ್ದೇವೆ. ಮೊದಲ ಕಂತಿನ ಹಣ 800-900 ಕೋಟಿ ಆಗುತ್ತೆ. 4,663 ಕೋಟಿ ಹಣವನ್ನು ಕೇಂದ್ರ ಸರ್ಕಾರದ ಬಳಿ ಕೇಳಿದ್ದೇವೆ. ಬೇರೆ ಎಲ್ಲ ಸೇರಿ ಒಟ್ಟು 18,172 ಕೋಟಿ ಪರಿಹಾರ ಕೇಳಿದ್ದೇವೆ. NDRF, SDRF ನಿಯಮಗಳ ಪ್ರಕಾರ ನೀಡುವ ಪರಿಹಾರ ರೈತರ ಖರ್ಚಿಗೆ ತಾಳೆಯಾಗುವುದಿಲ್ಲ. ನಿಯಮಗಳ ಪರಿಷ್ಕರಣೆಗೆ ಪ್ರಧಾನಮಂತ್ರಿ, ಗೃಹ ಸಚಿವರಿಗೆ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ರು. ಒಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದೆ ಬರ ಪರಿಹಾರವನ್ನು ರಾಜ್ಯಕ್ಕೆ ನೀಡದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದಿಂದಲೇ ಒಂದಷ್ಟು ಪರಿಹಾರವನ್ನು 2,000 ರೂಪಾಯಿ ಕೊಡಲು ತೀರ್ಮಾನಿಸಲಾಗಿದೆ. ಒಂದು ವಾರದಲ್ಲಿ ರೈತರಿಗೆ ಬರ ಪರಿಹಾರ ಹಣ ಬರುತ್ತೆ ಅಂತ ಕಂದಾಯ ಸಚಿವರಾಗಿರೋಂಥ ಕೃಷ್ಣ ಬೈರೇಗೌಡರು ಹೇಳೋರೆ. ಇದು ಒಂದು ರೀತಿಯಲ್ಲಿ ನಿಜಕ್ಕೂ ಅದೇನೋ ಒಂಥರ OSSಲ್ಲಿ ಹನಿ ನೀರು ಸಿಕ್ಕಾಗ ಆಗೋ ಸಮಾಧಾನ ಇದೆಯಲ್ಲ, ಆ ರೀತಿ ಅದು ಕಡಿಮೆ ಆಗಿದ್ದರೂ ಕೂಡ ರಾಜ್ಯ ಸರ್ಕಾರ ತನ್ನ ಶಕ್ತಿಯನ್ನು ಮೀರಿ ರೈತರಿಗೆ
ಸಂದಾಯ ಹೋಗಬೇಕಾದಂಥ ಪರಿಹಾರವನ್ನು ನೀಡೋ ಕೆಲಸವನ್ನು ಮಾಡ್ತಿದೆ. ಇದು ಕೂಡ ಮೆಚ್ಚುಗೆ ಪಾತ್ರವಾಗಿರುವಂಥ ವಿಚಾರ. ಎಸ್ಸಿನ ಮುಂದಿನ ಸುದ್ದಿ, ಆಂಧ್ರಪ್ರದೇಶ ಕಾಂಗ್ರೆಸ್ನ ನೂತನ ಅಧ್ಯಕ್ಷೆಯಾಗಿ ವೈಎಸ್ ಶರ್ಮಿಳಾ ನೇಮಕಗೊಂಡಿದ್ದಾರೆ. ಆಂಧ್ರಪ್ರದೇಶ ಮುಖ್ಯಮಂತ್ರಿ ವೈಎಸ್ ಜಗನ್ಮೋಹನ್ ರೆಡ್ಡಿ ಅವರ ಸಹೋದರಿ ವೈಎಸ್ ಶರ್ಮಿಳಾ ಅವರನ್ನು ಕಾಂಗ್ರೆಸ್ ರಾಜ್ಯ ಘಟಕದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಶರ್ಮಿಳಾ ಅವರು ತಮ್ಮ ವೈಎಸ್ಆರ್ ತೆಲಂಗಾಣ ಪಕ್ಷವನ್ನು ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸುವುದಾಗಿ ಘೋಷಿಸಿದ್ದರಿಂದ ಜನವರಿ 4ರಂದು ಕಾಂಗ್ರೆಸ್ಗೆ ಸೇರಿದರು. ಆಂಧ್ರಪ್ರದೇಶ ಅಧ್ಯಕ್ಷ ಸ್ಥಾನಕ್ಕೆ ಗಿಡುಗು ರುದ್ರರಾಜು ರಾಜೀನಾಮೆ ನೀಡಿದ ಒಂದು ದಿನದ ನಂತರ ಕಾಂಗ್ರೆಸ್ನಲ್ಲಿ ಬೆಳವಣಿಗೆ ನಡೆದಿದೆ. ಕಾಂಗ್ರೆಸ್ ನಾಯಕ ಗಿಡುಗು ರುದ್ರರಾಜು ಆಂಧ್ರಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನಕ್ಕೆ ಜನವರಿ 15ರ ಸೋಮವಾರ ರಾಜೀನಾಮೆ ನೀಡಿದರು. ಶರ್ಮಿಳಾ ಅವರನ್ನು ತಮ್ಮ ವೈಎಸ್ಆರ್ ತೆಲಂಗಾಣ ಪಕ್ಷವನ್ನು ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಿದರು ಮತ್ತು ಜನವರಿ 4ರಂದು ಪಕ್ಷಕ್ಕೆ ಸೇರ್ಪಡೆ ಆಗಿದ್ದರು. ಈ ಬೆಳವಣಿಗೆ ಒಂದು ದಿನ ಮೊದಲು ಸಿಎಂ ಜಗನ್ ಅವರು ವಿಧಾನಸಭಾ ಚುನಾವಣೆಗೂ ಮುನ್ನ ಕೆಲವು ವಿರೋಧ ಪಕ್ಷಗಳ ಮೈತ್ರಿಗಳ ಕುಟುಂಬಗಳನ್ನು ಒಡೆಯಲು ಪ್ರಯತ್ನಿಸುತ್ತಿವೆ, ಸಾರ್ವಜನಿಕ ಸಭೆಯಲ್ಲಿ ಹೇಳಿದರು. ಸುಳ್ಳು ಭರವಸೆಗಳನ್ನು ನೀಡಿ ಮೋಸಕ್ಕೆ ದಾರಿ ಮಾಡಿಕೊಡ್ತಿದ್ದಾರೆ ಅಂತ ಹೇಳಿದರು. ಒಂದು ದಿನದ ನಂತರ ಖರ್ಗೆ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರಿದ ಶರ್ಮಿಳಾ, ರಾಹುಲ್ ಗಾಂಧಿಯನ್ನು ಪ್ರಧಾನಿಯನ್ನಾಗಿ ನೋಡುವುದು ನನ್ನ ತಂದೆಯ ಕನಸಾಗಿತ್ತು ಮತ್ತು ನಾನು ಅದರ ಭಾಗವಾಗಲಿದ್ದೇನೆ ಎಂಬುದು ಸಂತಸ ಸುದ್ದಿ, ಅದು ನಡೆಯುತ್ತೆ ಅಂತ ಹೇಳೋರೆ. ಆಂಧ್ರಪ್ರದೇಶದ ಕಾಂಗ್ರೆಸ್ನ ನೂತನ ಅಧ್ಯಕ್ಷೆಯಾದ ಬಳಿಕ ಅವರ ತಂದೆಯವರ ಕನಸು ವೈಎಸ್ ರಾಜಶೇಖರ ರೆಡ್ಡಿ ಅವರದು. ಹೀಗಾಗಿ ನೋಡಬೇಕು. ಆಂಧ್ರ ರಾಜಕೀಯ ಕೂಡ, ಆಂಧ್ರ ವಿಧಾನಸಭಾ ಚುನಾವಣೆ ಕೂಡ ಸಾಕಷ್ಟು ಇದೀಗ ಕುತೂಹಲವನ್ನು ಮೂಡಿಸಿದೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ. ಹೆಸರಿನ ಮುಂದಿನ ಸುದ್ದಿ, ಪಂಜಾಬ್ ಸಿಎಂ ಭಗವಂತ್ ಮಾನ್ ಹಾಗೂ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಗೌರವ್ ಯಾದವ್ ಅವರನ್ನು ಕೊಲ್ಲುವುದಾಗಿ ಖಲಿಸ್ತಾನಿ ಉಗ್ರ ಗುರು ಪಂತ್ವಂತ್ ಸಿಂಗ್ ಪನ್ನು ಬೆದರಿಕೆ ಹಾಕಿದ್ದಾನೆ. ಜನವರಿ 26 ಗಣರಾಜ್ಯೋತ್ಸವ ದಿನದಂದು ಈ ಕೃತ್ಯ ಎಸಗುವುದಾಗಿ ಆತ ಹೇಳಿದ್ದಾನೆ. ಎಲ್ಲ ಗ್ಯಾಂಗ್ಸ್ಟರ್ಗಳು ಒಗ್ಗೂಡುವಂತೆ ಮತ್ತು ಜನವರಿ 26ರಂದು ಆಮ್ ಆದ್ಮಿ ಪಕ್ಷದ ಸಿಎಂ ಮೇಲೆ ದಾಳಿ ನಡೆಸುವಂತೆ ಆತ ಕರೆ ನೀಡಿದ್ದಾನೆ. ಅಮೆರಿಕ ಮತ್ತು ಕೆನಡಾ ಪೌರತ್ವ ಹೊಂದಿರುವ ಸಿಖ್ ಫಾರ್ ಜಸ್ಟಿಸ್ ಸಂಸ್ಥಾಪಕ ಹಾಗೂ ಘೋಷಿತ ಉಗ್ರ ಪನ್ನು ಭಾರತದ ಸಂಸ್ಥೆಗಳು ಮತ್ತು ಅಧಿಕಾರಿಗಳಿಗೆ ದಾಳಿ ಬೆದರಿಕೆ ಒಡ್ಡಿರುವ ಪಟ್ಟಿಗೆ ಇದು ಸೇರ್ಪಡೆಯಾಗಿದೆ. ಹೊಸ ಸೇರ್ಪಡೆ. ಈ ಹಿಂದೆ ವಿಶ್ವಕಪ್ ಟೂರ್ನಿ ವೇಳೆ ಕೂಡ ನವೆಂಬರ್ 19ರಂದು ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ ಫೈನಲ್ ಪಂದ್ಯದ ಸಂದರ್ಭದಲ್ಲಿ ಏರ್ ಇಂಡಿಯಾ ವಿಮಾನ ಸ್ಫೋಟಿಸುವುದಾಗಿ ಆತ ಬೆದರಿಕೆ ಹಾಕಿದ್ದ. ಸಿಖ್ ಸಮುದಾಯದ ಜನರು ಅಂದು ಏರ್ ಇಂಡಿಯಾ ವಿಮಾನ ಹತ್ತಬಾರದೆಂದು ಸಲಹೆ ನೀಡಿದ್ದ. ರಾಷ್ಟ್ರೀಯ ತನಿಖಾ ಸಂಸ್ಥೆ ಏರ್ ಇಂಡಿಯಾ ಬೆದರಿಕೆ ವಿಡಿಯೋ ಆಧಾರದಲ್ಲಿ ಪನ್ನು ವಿರುದ್ಧ ಪ್ರಕರಣ ದಾಖಲಿಸಿತ್ತು. ಡಿಸೆಂಬರ್ 13ರಂದು ಅಥವಾ ಅದಕ್ಕೂ ಮುನ್ನ ಭಾರತ ಸಂಸತ್ ಮೇಲೆ ದಾಳಿ ನಡೆಸುವುದಾಗಿ ಕೂಡ ಬೆದರಿಕೆ ಒಡ್ಡಿದ್ದ. ಸರ್ಕಾರವು SFG ಮೇಲೆ ನಿಷೇಧ ಹೇರಿತು. ಭಾರತದಿಂದ ಪ್ರತ್ಯೇಕವಾಗಿ ಸಿಖ್ಖರಿಗೆಂದೇ ಸ್ವಾತಂತ್ರ್ಯ ತಾಯ್ನಾಡಿನ ದೇಶ ಸ್ಥಾಪನೆಗಾಗಿ ಖಲಿಸ್ತಾನಿ ಸಂಘಟನೆಗಳು ಬಯಸುತ್ತಿವೆ. ಅದರಲ್ಲಿ ಪನ್ನು ಸಂಘಟನೆ ಕೂಡ ಸೇರಿದೆ. ದೇಶ ವಿರೋಧಿ ಮತ್ತು ವಿಭಜನಕಾರಿ ಚಟುವಟಿಕೆಗಳಲ್ಲಿ SFG ಭಾಗವಹಿಸಿದೆ ಎಂಬ ಆರೋಪದಡಿ 2019ರಲ್ಲಿ ಈ ನಿಷೇಧ ಆದೇಶ ಹೊರಡಿಸಲಾಗಿತ್ತು. ಒಟ್ಟಿನಲ್ಲಿ ಇದೀಗ ಹೊಸ ರಾಗವನ್ನು ತೆಗೆದಿರುವಂಥ ಪನ್ನು ಪಂಜಾಬ್ ಸಿಎಂ ಭಗವಂತ್ ಮಾನ್ ಹಾಗೂ ರಾಜ್ಯ ಪೊಲೀಸ್ ನಿರ್ದೇಶಕ ಪಂಜಾಬ್ನ ಗೌರವ್ ಯಾದವ್ ಅವರನ್ನು ಕೊಲ್ಲೋದಾಗಿ ಹೊಸ ವಿವಾದ ಅನ್ನೋಕ್ಕಿಂತ ಹೊಸ ವಾರ್ನಿಂಗ. ಇದನ್ನು ಲಘುವಾಗಿ ಕೂಡ ಪರಿಗಣಿಸುವಂತಿಲ್ಲ. ಬಟ್ ಪನ್ನು ಅಷ್ಟು ಸುಲಭವಾಗಿ ಭಾರತಕ್ಕೆ ಬಂದು ಬಾಲ ಬಿಚ್ಚೋಕ್ಕೂ ಆಗಲ್ಲ. ಹೀಗಾಗಿ ನಮ್ಮ ಪೊಲೀಸ್ ವ್ಯವಸ್ಥೆ, ಭಾರತದ ಪೊಲೀಸ್ ವ್ಯವಸ್ಥೆ ಮೇಲೆ ಕೂಡ ಎಲ್ಲರಿಗೂ ನಂಬಿಕೆ ಇದೆ. ಆದರೂ ಇಂಥ ಹೇಳಿಕೆಗಳನ್ನು ಕೊಡ್ತಿರುವಂಥ ಪನ್ನುವನ್ನು ಆದಷ್ಟು ಬೇಗ ಬಂಧಿಸಬೇಕು, ಭಾರತಕ್ಕೆ ಆತನನ್ನು ಹಸ್ತಾಂತರಿಸಬೇಕು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಹೆಸರಿನ ಮುಂದಿನ ಸುದ್ದಿ, ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಧಾರ್ಮಿಕ ವಿಧಿವಿಧಾನಗಳು ಪ್ರಾರಂಭಗೊಂಡಿದ್ದು, ಪ್ರಧಾನಿ ನರೇಂದ್ರ ಮೋದಿ ಶ್ರೀರಾಮನ ಕುರಿತ ಕನ್ನಡದ ಹಾಡೊಂದಕ್ಕೆ ತಲೆದೂಗಿದ್ದಾರೆ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿರುವ ಪೂಜಿಸಲೆಂದೇ ಹೂಗಳ ತಂದೆ ಕನ್ನಡ ಹಾಡಿನ ಲಿಂಕನ್ನು ಸಾಮಾಜಿಕ ಮಾಧ್ಯಮ ವೇದಿಕೆ ಎಕ್ಸ್ನಲ್ಲಿ ಹಂಚಿಕೊಂಡಿರೋ ಪ್ರಧಾನಿ ಮೆಚ್ಚುಗೆಗೊಂಡಿದ್ದಾರೆ. ಯೂಟ್ಯೂಬ್ ಲಿಂಕ್ ಶೇರ್ ಮಾಡಿರೋ ಮೋದಿ, ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಹಾಡಿದ ಹಾಡು ಪ್ರಭು ಶ್ರೀರಾಮನ ಮೇಲೆ ಭಕ್ತಿ ಭಾವವನ್ನು ಸುಂದರವಾಗಿ ತೋರಿಸುತ್ತದೆ. ಇಂಥ ಪ್ರಯತ್ನಗಳು ನಮ್ಮ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಬಹುದೊಡ್ಡ ಪಾತ್ರ ನಿರ್ವಹಿಸುತ್ತಿವೆ ಎಂದಿದ್ದಾರೆ. ಇದರ ಜೊತೆಗೆ ಶ್ರೀರಾಮ್ ಭಜನ್ ಹ್ಯಾಶ್ಟ್ಯಾಗ್ ಬಳಸಿದ್ದಾರೆ. ಗಾಯಕಿ ಶಿವಶ್ರೀ ಸ್ಕಂದ ಪ್ರಸಾದ್ ಸಂತಸ ವ್ಯಕ್ತಪಡಿಸಿ, ತುಂಬ ಧನ್ಯವಾದಗಳು ಸರ್, ಇದು ಕಲ್ಪನೆಗೂ ಮೀರಿದ ಗೌರವ, ನಿಮಗೆ ನನ್ನ ಪ್ರಣಾಮಗಳು ಎಂದು ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ನನಗೆ ತುಂಬ ಸಂತೋಷದ ಕ್ಷಣ, ನನಗೆ ಅನುಭವಿಸುತ್ತಿರುವ ಭಾವನೆಗಳನ್ನು ವರ್ಣಿಸಲು ಪದಗಳೇ ಇಲ್ಲ. ಮೈ ರೋಮಾಂಚನಗೊಳ್ಳುವ ಕ್ಷಣ ಇದು. ಭಗವಾನ್ ರಾಮನ ಆಶೀರ್ವಾದ. ನನ್ನ ಹಾಡಿಗೆ ಇಷ್ಟೊಂದು ಮನ್ನಣೆ ಸಿಗುತ್ತದೆ ಎಂದು ಕನಸಲು ಅಂದುಕೊಂಡಿರಲಿಲ್ಲ ಅಂತ ಪ್ರಧಾನಿ ಮೋದಿ ಅವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ. ಇಡೀ ದೇಶದಲ್ಲಿ ಒಟ್ಟಿನಲ್ಲಿ ರಾಮ ಜನ್ಮಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ಇದೇ ತಿಂಗಳ 22ನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ. ನಿಜಕ್ಕೂ ಇಡೀ ದೇಶಾದ್ಯಂತ ಒಂದು ರೀತಿ ಸಂಭ್ರಮದ ವಿಚಾರ ಅಂತಲೇ ಹೇಳ್ಬೋದು. ಹೆಸರಿನ ಮುಂದಿನ ಸುದ್ದಿ, ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ರಾಮ ಮಂದಿರ ಉದ್ಘಾಟನಾ ಸಮಾರಂಭದ ಬಗ್ಗೆ ಟೀಕೆ ಮಾಡಿದ್ದು, ಇದು ನರೇಂದ್ರ ಮೋದಿ ರಾಜಕೀಯ ಕಾರ್ಯಕ್ರಮ ಎಂದು ಹೇಳಿದ್ದಾರೆ. RSS ಮತ್ತು BJP ಜನವರಿ 22ರ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ನರೇಂದ್ರ ಮೋದಿ ರಾಜಕೀಯ ಕಾರ್ಯಕ್ರಮವನ್ನಾಗಿ ಮಾಡಿದೆ. ಇದು RSS BJP ಕಾರ್ಯಕ್ರಮವಾಗಿದ್ದು ಕಾಂಗ್ರೆಸ್ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಹೋಗುವುದಿಲ್ಲ ಎಂದು ಹೇಳಿದರು. ನಾವು ಎಲ್ಲ ಧರ್ಮದ ಎಲ್ಲ ಆಚರಣೆಗಳಿಗೆ ಮುಕ್ತರಾಗಿದ್ದೇವೆ ಎಂದು ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾದಲ್ಲಿ ನಡೆದ ಭಾರತ್ ಜೋಡೋ ನ್ಯಾಯ ಯಾತ್ರೆಯ ವೇಳೆ ರಾಹುಲ್ ಹೇಳಿದ್ದಾರೆ. ಹಿಂದೂ ಧರ್ಮದ ವರಿಷ್ಠರು, ಹಿಂದೂ ಧರ್ಮದ ಮಠಾಧಿಪತಿಗಳು ಸಹ ಜನವರಿ 22ರ ಸಮಾರಂಭ ರಾಜಕೀಯಕ್ಕೆ ಕಾರ್ಯಕ್ರಮ ಎಂದು ತಮ್ಮ ಅಭಿಪ್ರಾಯವನ್ನು
ಎಂದು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಭಾರತದ ಪ್ರಧಾನಮಂತ್ರಿಯ ಸುತ್ತ ವಿನ್ಯಾಸಗೊಳಿಸಲಾದ ಮತ್ತು RSSನ ಸುತ್ತ ವಿನ್ಯಾಸಗೊಳಿಸಲಾದ ರಾಜಕೀಯ ಕಾರ್ಯಕ್ರಮಕ್ಕೆ ಹೋಗುವುದು ನಮಗೆ ಸರಿ ಅನಿಸುವುದಿಲ್ಲ ಅಂತ ಹೇಳೋರೆ. ಒಟ್ಟಿನಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಸೋನಿಯಾ ಗಾಂಧಿ, ಕರ್ನಾಟಕದ CM ಸಿದ್ದರಾಮಯ್ಯ ಅವರು ಸೇರಿದಂತೆ ಸಾಕಷ್ಟು ಜನ ಹೋಗ್ತಾ ಇಲ್ಲ, ಇದು BJP ಕಾರ್ಯಕ್ರಮ ಅಂತ. ರಾಮನ ವಿಚಾರದಲ್ಲಿ BJP ರಾಜಕೀಯ ಮಾಡ್ತಿದೆ ಅಂತ ಅವರು, ಹಂಗಾರೆ ನೀವು ರಾಜಕೀಯ ಮಾಡಲಿಲ್ಲ, ನೀವು ಹೋಗಬೇಕಿತ್ತು, ನೀವು ಬನ್ನಿ ಅಂತ BJPಗರು. ಎಲ್ಲವೂ ಒಟ್ಟಿನಲ್ಲಿ ರಾಜಕೀಯಮಯ ಚುನಾವಣೆಯ ಸಂದರ್ಭದಲ್ಲಿ. ಹಾಗಾದರೆ ಇಡೀ ದೇಶಕ್ಕೆ ಮಂತ್ರಾಕ್ಷತೆಯನ್ನು ಕೊಟ್ಟು ಆಹ್ವಾನಿಸುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅಥವಾ ಶ್ರೀರಾಮ ಏನೊಂದು ಟ್ರಸ್ಟ್ ಇರ್ಬೋದು, ಮಂದಿರ ನಿರ್ಮಾಣದ ಟ್ರಸ್ಟು, ಇದೇ ಕಾಶಿ ವಿಶ್ವನಾಥ ಕಾರಿಡಾರನ್ನು ಮಾಡಿದಾಗ ಎಲ್ಲರೂ ಬಿಲ್ವಪತ್ರೆಯನ್ನು ಕೊಡಬೇಕಿತ್ತು. ಇವಾಗ ಮಾತ್ರ ಯಾಕೆ ಎಲ್ಲರನ್ನೂ ಕರಿತಿದ್ದಾರೆ, ಎಲೆಕ್ಷನ್ ಬಂತು ಅಂತನಾ? ಕಾಶಿ ವಿಶ್ವನಾಥನ ಕಾರಿಡಾರ್ ಸ್ಥಾಪನೆ ಆದಾಗ ಎಲೆಕ್ಷನ್ ಇರಲಿಲ್ಲ ಅಲ್ವಾ? ಎಲ್ಲವೂ ಗಿಮಿಕ್ ಅಂತ. ಒಟ್ಟಿನಲ್ಲಿ BJP ರಾಜಕೀಯ ಮಾಡ್ತಿರೋದು ನಿಜ, ಈ ಹಿಂದೆ ಕಾಂಗ್ರೆಸ್ ರಾಜಕೀಯ ಮಾಡಿದ್ದು ನಿಜ ರಾಮ ಮಂದಿರದ ವಿಚಾರದಲ್ಲಿ. ಹೀಗಾಗಿ ಆಯಾ ಸಂಬಂಧಕ್ಕೆ ಆಯಾ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಜನ ಯಾರ ಪರ ನಿಂತ್ಕೋತಾರೆ ಅನ್ನೋದು ಮಾತ್ರ ಕುತೂಹಲದ ಸಂಗತಿ. ವೀಕ್ಷಕರೇ, ಇಡೀ ದೇಶದಲ್ಲಿ ರಾಮ ಮಂದಿರದ ಚರ್ಚೆ ಆಗ್ತಿದೆ. ಕರ್ನಾಟಕದಲ್ಲಿ ಸಂಸ್ಕೃತಿ ಮತ್ತು ಸಭ್ಯತೆಯ ಪಾಠ ನಡೀತಾ ಇದೆ BJP ಮತ್ತು ಕಾಂಗ್ರೆಸ್ ನಡುವೆ. ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಜನ ಯಾವ ಪಕ್ಷವನ್ನು ಹೆಚ್ಚು ಸ್ಥಾನದಲ್ಲಿ ಗೆಲ್ಲಿಸ್ತಾರೆ, ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ. ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್, ಕರ್ನಾಟಕ TV, ಕನ್ನಡಿಗರ ಧ್ವನಿ.